ಎಲ್ರಿಗೂ ನಮಸ್ಕಾರ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ತುಂಬ ಕಾಮಿಡಿ ಆಗಿದೆ, ಚೆನ್ನಾಗಿದೆ ವಿಡಿಯೋ. ಮತ್ತು ನನ್ನ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಮಕ್ಕಳೇ, ನೀವೆಲ್ಲರೂ ಸ್ಕೂಲಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀರಾ ಮಾಡಲ್ವಾ? ಮಾಡ್ತೀವಿ ಮಿಸ್. ಹ್ಞೂ ಮಿಸ್, ಮಾಡ್ತೀವಿ. ಹ್ಞೂ ಮಿಸ್, ನಾನು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ ಮಿಸ್. ಹಾಗಾದರೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂದರೆ ದುಡ್ಡು ಬೇಕಲ್ವಾ? ನಮ್ಮ ಕ್ಲಾಸ್ನ ಡೆಕೋರೇಟ್ ಮಾಡಬೇಕು, ಕೇಕ್ ತರಬೇಕು, ಪೇಪರ್ ಪ್ಲೇಟ್ಸ್ ತರಬೇಕು, ಖಾರ ತರಬೇಕು, ಇದಕ್ಕೆಲ್ಲ ದುಡ್ಡು ಬೇಕಲ್ವಾ? ಯಾರ್ಯಾರು ಜಾಸ್ತಿ ದುಡ್ಡು ತಂದು ಕೊಡ್ತೀರೋ ನ್ಯೂ ಇಯರ್ ದಿನ ಅವ್ರಿಗೆ ನಾನೊಂದು ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ. ಮಿಸ್, ನಾನೇ ಜಾಸ್ತಿ ಕೊಡ್ತೀನಿ ಮಿಸ್ ದುಡ್ಡು, ನನಗೆ ಗಿಫ್ಟ್ ಕೊಡ್ರಿ ಮಿಸ್. ಆಯಿತು, ಯಾರು ಜಾಸ್ತಿ ದುಡ್ಡು ತಂದು ಕೊಡ್ತೀರೋ ಅವ್ರಿಗೆ ನಾನು ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ, ಆಯಿತಾ? ಓಕೆ ಮಿಸ್. ಓಕೆ, ಹಾಗಾದರೆ ನಾಳೆಯಿಂದ ಎಲ್ಲರೂ ದುಡ್ಡು ತಂದು ಕೊಡಿ. ಮನೆಗೆ ಹೋಗಿ ಅಪ್ಪ ಅಮ್ಮನ ಹತ್ರ ಜಗಳ ಮಾಡಬಾರ್ದು, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ. ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಎಸ್ಕೊಂಬಂದು ಕೊಡಬೇಕು. ನನ್ನ ಹತ್ರನೇ ಕೊಡ್ರಿ ಅಮೌಂಟು, ಬೇರೆ ಯಾರ ಹತ್ರನೂ ಕೊಡಬಾರ್ದು. ಓಕೆ ಮಿಸ್. ಅಮ್ಮ ನಮ್ಮ ಸ್ಕೂಲ್ನಾಗ ನ್ಯೂ ಇಯರ್ ಮಾಡ್ತಾರಂತ, ಅದಕ್ಕೆ ಕೇಕ್ ಕಟ್ ಮಾಡ್ತಾರಂತ, ಕ್ಲಾಸ್ನೆಲ್ಲ ಡೆಕೋರೇಷನ್ ಮಾಡ್ತಾರಂತ. ಯಾರು ಜಾಸ್ತಿ ದುಡ್ಡು ತಂದು ಕೊಡ್ತಾರೆ ನೋಡು ಅವರಿಗೆ ಒಂದು ಗಿಫ್ಟ್ ಕೊಡ್ತಾರಂತಮ್ಮ. ಅದಕ್ಕೆ ನೀನು ನನಗೆ ಜಾಸ್ತಿ ದುಡ್ಡು ಕೊಡಮ್ಮ. ಸಾಲ್ಯಾಗ ಮಾಡೋದ್ಲೆ ನ್ಯೂ ಇಯರ್ನ ನಿಮ್ಮ ಮಿಸ್ಗಳು ರೊಕ್ಕ ಹಾಕ್ಬೇಕು, ನಿಮ್ಮ ಹತ್ರ ಯಾಕೆ ರೊಕ್ಕ ಕೇಳಕತ್ತಾರ? ಅಮ್ಮ ನಮ್ಗೆ ಗೊತ್ತಿಲ್ಲಮ್ಮ, ಅವರೇನು ಅಷ್ಟತರಿ ಇಷ್ಟತರಿ ಅಂದಿಲ್ಲ. ನಿಮ್ಮ ಅಪ್ಪ ಅಮ್ಮ ಎಷ್ಟು ಕೊಡ್ತಾರೋ ಅಷ್ಟೇ ಇಸ್ಕೊಂಬರಿ ಅಂತ ಹೇಳ್ಯಾರಮ್ಮ. ನೀನು ಎಷ್ಟು ಕೊಡ್ತೀಯ ಅಷ್ಟೇ ತಗೊಂಡು ಹೋಗ್ಕನಿ. ಹೌದಾ? ಹಂಗಾರೆ ನನ್ನ ಹತ್ರ 10 ರೂಪಾಯಿ ಅಷ್ಟ ನೋಡಪ್ಪ ಇರೋದು, ನಾನು ಅಷ್ಟ ಕೊಡ್ತೇನೆ, ಅದಕ್ಕಿಂತ ಜಾಸ್ತಿ ಕೇಳ್ಬೇಡ, ನನ್ನ ಹತ್ರ ಇಲ್ಲ. ಹ್ಞೂ ಆತದೆ, ಅಷ್ಟ ಕೊಡು, ನಾನೇನು ಜಾಸ್ತಿ ಕೇಳಲ್ಲ. ತಗ ಕೊಟ್ಟ ನೋಡಿ 10 ರೂಪಾಯಿನ ಚಂದಾಗಿ ಹಿಡ್ಕೊಂಡು ನಿಮ್ಮ ಮಿಸ್ ಹತ್ರ ಕೊಟ್ಟು ಹೆಸರು ಬರ್ಸು. ಮತ್ತು ಕಳ್ಕೊಂಡ್ರೆ ನಾನು ವಿನ್ನಮ್ ಕೊಡೋಲ್ಲ ನೋಡು. ಹ್ಞೂನಮ್ಮ, ಕೊಟ್ಟು ಹೆಸರು ಬರ್ಸಿ ಬರ್ತೀನಿ.